ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆನೇ ಪೂಜೆ ಆಗಿದೆ, ಸೊ ಸಂಜೆ ಹಾಗೆ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ನನ್ನ ಮಗ ಕೂಡ ನನ್ನ ಜೊತೆನೇ ಇರ್ತಾನೆ ಯಾವಾಗ್ಲೂ. ನಾನು ಪೂಜೆ ಮಾಡ್ಬೇಕಾದ್ರೆ ಅವನು ಕೂಡ ನನ್ನ ಜೊತೆನೇ ಇದ್ದು ಪೂಜೆ ಮಾಡ್ತಾನೆ. ಮಮ್ಮಿ ನಾನು ಉದ್ಗಡ್ಡಿ ಹಚ್ಚುತ್ತೀನಿ ಅಂತ ಹೇಳಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತಾ ಇರ್ತಾನೆ. ಗಂಟೆ ಕೂಡ ಅವನೇ ಹೊಡಿತಾ ಇರ್ತಾನೆ. ನಾನು ರೂಮಿಗೆ ಹೋದ್ರೆ ರೂಮಿಗೆ ಬರ್ತಾನೆ, ಈಚೆ ಹೋದ್ರೆ ಈಚೆ ಬರ್ತಾನೆ. ಅವನು ಉದ್ಗಡ್ಡಿ ಬೆಳಗ್ಗೆ ಇರೋದನ್ನು ಅವನು ಕೂಡ ಸಿಗಿಸ್ಬೇಕು ಅಂತ ಹೇಳಿ ಅಲ್ಲಿ ಇಡು ಅಂತ ಹೇಳಿ ಹೇಳ್ತಾನೆ. ಸೊ ಕೊನೆಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಪ್ರಾರ್ಥನೆಗೆ ಕೂತ್ಕೊಂಡೆ. ಅವನು ಕೂಡ ನನ್ನ ಜೊತೆನೇ ಕೂತ್ಕೋತಾನೆ. ದೇವರಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಕಷ್ಟ ಯಾವತ್ತೂ ಬರಬಾರ್ದು ಅಂತ ಕೇಳ್ಕೊಳ್ಳಲ್ಲ. ಏನೇ ಕಷ್ಟ ಬಂದ್ರೂ ಎದುರಿಸೋ ಶಕ್ತಿ ಜೊತೆಲಿದ್ದು ನಡೆಸ್ಕೊಡು ಅಂತ ಕೇಳ್ಕೊಳ್ಳೋದಷ್ಟೇ. ಕೊನೆಗೆ ಪೂಜೆ ಎಲ್ಲ ಮುಗಿದ್ಬಿಟ್ಟು ಈಚೆ ಬರೋ ಅಷ್ಟರಲ್ಲಿ ನೋಡ್ತೀನಿ ನನ್ನ ಮಗ ರಂಗೋಲಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ. ಅವ್ನಿಗೆ ಈ ಥರ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಅನಿಸುತ್ತೆ. ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಪೂಜೆ ಆಗೋವರೆಗಾದರೂ ಇರಲಿ ಅಂತ ಅಂದರೆ ಕೇಳಲ್ಲ. ಎಲ್ಲ ಪೂಜೆ ಮಾಡಿ ಈಚೆ ಬರೋಷ್ಟರಲ್ಲೆಲ್ಲ ಹಾಳು ಮಾಡಿಬಿಟ್ಟಿರ್ತಾನೆ. ಸೊ ಕೊನೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದೆ. ಬರಬೇಕಾದ್ರೆ ಸೊಪ್ಪು ತೊಗೊಂಬಂದಿದ್ದೆ, ಅದೆಲ್ಲ ಕ್ಲೀನ್ ಮಾಡಿ ತೊಳೆದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಸೊಪ್ಪು ಸಾರು ಮಾಡೋಣ ಅಂದರೆ ಮೊಸಪ್ಪು ಮಾಡೋಣ ಅಂತೇಳಿ ತೊಳೆದಿರೋ ಸೊಪ್ಪು, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಸುಪ್ಪೆ ಸುಲಿದಿದ್ದೀನಿ. ಇದನ್ನು ರುಬ್ಬಿಟ್ಟು ಮಾಡ್ತಾಯಿಲ್ಲ, ನಾನು ಹಾಗೆ ಮಸೀತಾ ಇದ್ದೀನಿ. ಯಾಕಂದರೆ ರುಬ್ಬಿಟ್ಟು ಮಾಡಿದ್ರೆ ನಮ್ಮ ಮನೇಲಿ ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ನೀರು ಕೂಡ ಹಾಕ್ಕೋತೀನಿ. ಕೆಲವೊಬ್ಬರು ರುಬ್ಬಿಟ್ಟು ಮಾಡ್ತಾರೆ, ಅಂದರೆ ನಮ್ಮಮ್ಮ ಮಾಡ್ತಾರೆ, ಚೆನ್ನಾಗಿರುತ್ತೆ ಅದು. ಆದರೆ ನಮ್ಮ ಮನೇಲಿ ರುಬ್ಬಿಟ್ಟು ಮಾಡಿದ್ರೆ ತಿನ್ನೋದಿಲ್ಲ, ಹಾಗಾಗಿ ಮಸ್ಕೊತೀನಿ. ಅದಕ್ಕೆ ಸಣ್ಣಕ್ಕೆಲ್ಲ ಹೆಚ್ಚಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ, ಅಂದರೆ ಸಣ್ಣ ಪೀಸ್ ಇತ್ತು, ಅದಕ್ಕೋಸ್ಕರ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿಯೋದಿದ್ದರೆ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ ಹೆಸರು ಬೇಳೆ ಹಾಕ್ಕೋತಾ ಇದ್ದೀನಿ. ಎಲ್ಲರೂ ತೊಗರಿಬೇಳೆ ಇಲ್ಲಾಂದರೆ ಮೈಸೂರು ಬೇಳೆ ಹಾಕ್ಕೋತಾರೆ. ಸೊ ನಾನು ಹೆಸರು ಬೇಳೆಯಲ್ಲಿ ಮಾಡ್ತಾಯಿದ್ದೀನಿ. ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ನೀರು ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ನೀರು ಎಷ್ಟು ಬೇಕು ಅದನ್ನು ನೋಡಿ ಹಾಕ್ಕೊಳ್ಳಿ. ಕಡಿಮೆ ಹಾಕಿದ್ರೆ ಅದು ಬೇಯೋದಿಲ್ಲ, ಸೊಪ್ಪು ಚೆನ್ನಾಗಿ ಬೇಯಬೇಕು. ಹಾಗಾಗಿ ಸ್ವಲ್ಪ ಉಪ್ಪು ಎಲ್ಲ ಹೊಂದ್ಕೊಳ್ಳಿ ಅಂತೇಳಿ ಜೊತೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಮರ್ತ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಲಾಸ್ಟ್ಗೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಸೇರಿಸಿ ನೀರು ಎಷ್ಟು ಬೇಕು ಅಂತ ನೋಡಿ ವಿಸಲ್ ಕೂಗೋದಕ್ಕೆ ಇಡ್ತಾಯಿದ್ದೀನಿ. ಸೊ ಒಂದು 5ರಿಂದ 6 ವಿಸಲ್ ಹೊಡಿಬೇಕು, ಯಾಕಂದರೆ ಮಸಿಯೋದಲ್ವಾ, ಚೆನ್ನಾಗಿ ಬೆಂದಿದ್ರೆ ನೀಟಾಗಿ ಮಸಿಯೋದಕ್ಕೆ ಸರೋಗ್ಬಿಡುತ್ತೆ. ಅಷ್ಟರಲ್ಲಿ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂತ ನೋಡೋದಕ್ಕೆ ಬಂದೆ. ಅವನು ನಾನು ಬಂದಿರೋದನ್ನು ನೋಡೇ ಇಲ್ಲ, ಅವನ ಪಾಡಿಗೆ ಅವನು ಆಟ ಆಡ್ತಾಯಿದ್ದಾನೆ. ನಾನು ಹಿಂದೆಯಿಂದ ಬಂದಿದ್ದೆ, ಅವ್ನು ನೋಡೇ ಇಲ್ಲ. ಹಾಗಾಗಿ ಹುಡ್ಕೊಂಡು ಅಡುಗೆ ಮನೆಗೆ ಹೋಗ್ತಾ ಇದ್ದಾನೆ. ಅವನಲ್ಲಿ ನೋಡಿಬಿಟ್ಟು ಮಮ್ಮಿ ಅಂತ ಹೇಳ್ತಾ ಇದ್ದ. ನಾನು ಹಿಂದೆಯಿಂದ ಬಂದೆ, ಇಲ್ಲೇ ಇದ್ದೀನಿ ಮಗನೇ ಅಂತ. ಅಷ್ಟರಲ್ಲಿ ಅವನು ನಾನು ನಿನ್ನನ್ನೇ ಹುಡುಕ್ತಾ ಇದ್ದೆ ಮಮ್ಮಿ ಮಮ್ಮಿ ಅಂತೇಳಿ, ಇಲ್ಲೆಲ್ಲ ಹುಡುಕ್ತಾ ಇದ್ದೆ ಮಮ್ಮಿ ಅಂದ. ಅದಕ್ಕೆ ಸರಿ ಇಲ್ಲೇ ಇದ್ದೆ ಮಗನೇ, ಬಾ ಆಟ ಆಡೋಣ ಅಂತ ಅಂದಿದ್ದಕ್ಕೆ ನಾನು ನಿನ್ನ ಮುಟ್ಟಿಸ್ತೀನಿ ಅಂತೇಳಿ ಗಾಡಿಯಲ್ಲೇ ಹಿಂದಿಂದನೇ ಬರ್ತಾಯಿದ್ದ. ಅವನ ಹತ್ರ ಒಂದು 2 ಮಿನಿಟ್ಸ್ ಆಟ ಆಡಿಕೊಂಡು ಹಾಗೆ ಅಡುಗೆ ಮಾಡೋಣ ಅಂತೇಳಿ ಅಷ್ಟರಲ್ಲಿ ವಿಸಲ್ ಹೊಡಿಬೇಕಿತ್ತಲ್ಲ, ಅವನ ಜೊತೆನೇ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇವತ್ತು ಮನೆ ನೀಟಾಗಿದೆ, ಏನೂ ಆಟ ಸಾಮಾನು ಏನೂ ಎತ್ಕೊಂಡಿಲ್ಲ. ಅವನು ಆಟ ಆಡ್ತಾಯಿದ್ದ ಅವನ ಪಾಡಿಗೆ ಅವನು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಪ್ರಸಾದ ಕೊಟ್ಟಿದ್ದರು. ಊಟ ಕೂಡ ಲೇಟಾಗೇ ಮಾಡ್ಸೋಣ ಅಂಥೇಳಿ ಪ್ರಸಾದ ತಿಂದ. ಅವನ ಮನೆ ಊಟಕ್ಕಿಂತ ಪ್ರಸಾದ ಎಲ್ಲಾದರೂ ಕೊಟ್ಟರೆ ಅದನ್ನು ಇಷ್ಟಪಟ್ಟು ತಿಂತಾನೆ. ಅವನ ಜೊತೆ ಆಟ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊಪ್ಪು ಕೂಡ ಬೆಂದಿತ್ತು, ಅದನ್ನು ನೀಟಾಗಿ ಮಸಿಯೋಣ ಅಂತೇಳಿ ಸ್ವಲ್ಪ ನೀರು ಎಕ್ಸ್ಟ್ರಾ ಇತ್ತಲ್ವ, ಅದನ್ನು ಇನ್ನೊಂದು ಪಾತ್ರೆಗೆ ಬಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ತೆಗೆದುಬಿಟ್ಟು ಮಸಿಯೋಣ ಅಂತೇಳಿ ಇದು ಮಾಡಿದೆ. ಅಂದರೆ ಮಸಿಯೋ ಕೋಲಿಲ್ಲ ನಮ್ಮ ಮನೇಲಿ, ಮುದ್ದೆ ಕೋಲನ್ನೇ ಯೂಸ್ ಮಾಡಿ ಸೊಪ್ಪನ್ನೆಲ್ಲ ನೀಟಾಗಿ ಮಸ್ಕೊತೀನಿ. ತೊಗೋಬೇಕು, ಆದರೆ ಇಲ್ಲೆಲ್ಲ ಚೆನ್ನಾಗಿರಲ್ಲ. ಊರ ಕಡೆ ಸಂತೆಲ್ಲ ಅಂದರೆ ಚೆನ್ನಾಗಿರುತ್ತೆ. ಆ ಕಡೆ ಹೋದಾಗ ಖಂಡಿತ ತೊಗೊಬರ್ತೀನಿ. ಹಾಗಾಗಿ ಇದರಲ್ಲೇ ಮಸಿಯೋಣ ಅಂತೇಳಿ ನೀಟಾಗಿ ಮಸ್ಕೊತಾ ಇದ್ದೀನಿ. ಸೊಪ್ಪು ಸಾಫ್ಟಾಗಿ ಆಗಬೇಕು, ಅಂದರೆ ತೀರಾ ನುಣ್ಣಗೂ ಆಗಬಾರ್ದು. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಸ್ಕೊಂಡಿದ್ದಾಯಿತು. ಮಸ್ತಿದ್ದಾದಮೇಲೆ ಈ ಥರ ಇಷ್ಟು ಬಂದರೆ ಸಾಕು. ಇದಕ್ಕೆ ಎಕ್ಸ್ಟ್ರಾ ಇನ್ನೇನು ಸೇರಿಸೋದೇನು ಇರೋದಿಲ್ಲ. ಬಸ್ಕೊಂಡಿದ್ವಲ್ಲ ಅದೇ ನೀರೊಳಗಡೆನೇ ಹಾಕ್ಬಿಟ್ಟು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ತುಂಬ ಕುದಿಸೋ ಅವಶ್ಯಕತೆ ಏನಿರಲ್ಲ, ಯಾಕಂದರೆ ಎಲ್ಲ ಸೊಪ್ಪು ಬೇಯಿಸಿದಿರ್ತೀವಲ್ಲ, ಆದ್ದರಿಂದ ಕುದಿಯೋದೇನು ಇರೋದಿಲ್ಲ. ಸ್ವಲ್ಪ ಕುದಿದ್ರೆ ಸಾಕು, ಒಂದು 5 ಮಿನಿಟ್ಸು. ಅಷ್ಟರಲ್ಲಿ ಸ್ವಲ್ಪ ಅರಿಶಿನ ಹಾಕಬೇಕಿತ್ತು, ಕುದಿಬೇಕಾದ್ರೆ ಹಾಕ್ಬೇಕಲ್ವ. ಸ್ವಲ್ಪ ಅರಿಶಿನ ಹಾಕೋಣ ಅಂತೇಳಿ ತೆಗೆದಿದ್ದೆ. ಸ್ವಲ್ಪ ಒಂದು ಚಿಟಿಕೆ ಅಷ್ಟಾದರೆ ಸಾಕು.
ಆಲ್ಮೋಸ್ಟ್ ಎಲ್ಲ ಅಡುಗೆಯಲ್ಲೂ ನಾನು ಅರಿಶಿನ ಬೆಳೆಸ್ತೀನಿ, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಬಳಸ್ತಾ ಇರ್ತೀನಿ. ಹಂಗೆ ಕೊಟ್ರೆ ಯಾರು ತಿಂತಾರೆ ಅದೆಲ್ಲ ಅಂದ್ಬಿಟ್ಟು ಅದರೊಳಗಡೆನೇ ಹಾಕ್ಬಿಡ್ತೀನಿ. ಹಾಕ್ದಂಗೂ ಇರಬೇಕು, ಗೊತ್ತಾಗ್ಲೂಬಾರ್ದು ಅಂಥೇಳಿ. ಮತ್ತು ಆವಾಗಲೇ ಸ್ವಲ್ಪ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೆ, ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಂಗೆ ನೋಡಿ ಹಾಕ್ತಾಯಿದ್ದೆ. ನಾನು ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ಅಂತ ಹಾಕಿದೆ. ಮತ್ತು ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೌಟಲ್ಲೇ ಹಾಕ್ತೀನಿ ಯಾವಾಗಲೂ ನಾನು. ಅಂದರೆ ಸ್ವಲ್ಪ ನಮ್ಮ 3 ಜನಕ್ಕೆ ಅಡುಗೆ ಅಂದರೆ ನಾನು ಸೌಟಲ್ಲೇ ಹಾಕ್ಕೊಬಿಡ್ತೀನಿ. ಅಂದರೆ ಜಾಸ್ತಿ ಜನ ಬಂದರು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಬಾಣಲಿಯಲ್ಲಿ ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಏನಾದರೂ ಹಾಕ್ಕೋತೀನಿ. ನಾವು ಇರೋರು 3 ಜನ ಅಲ್ವಾ, ಅದಕ್ಕಾಗಿ ಸಾಕು ಸೌಟಲ್ಲೇ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಮತ್ತು ಗುಂಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಾಗಬೇಕು, ಈ ಕಡೆ ಫುಲ್ಲು ಬ್ಲಾಕ್ ಆಗೋಲ್ಲ, ಬ್ರೌನ್ ಆಗೋಲ್ಲ. ಸ್ವಲ್ಪ ಇನ್ನೇನೋ ಬ್ಲಾಕ್ ಆಗ್ತಾಯಿದೆ ಅನ್ನೋ ಅಷ್ಟರಲ್ಲಿ ತೆಗೆದ್ರೆ ಸಾಕು. ಆಗಲೇ ನಾನು ಸ್ವಲ್ಪ ಅಕ್ಕಿ ನೆನೆಯೋಕೆ ಇಟ್ಟಿದ್ದೆ, ಅಂದರೆ ಅನ್ನ ಮಾಡೋದಕ್ಕೇ. ಇದೇನು ನೆನೆಸ್ಬಿಟ್ಟು ಹಾಕ್ತೀರಾ ಚೆನ್ನಾಗಿ ಬರುತ್ತಾ ಅಂತ ಕೇಳ್ಬೋದು. ಚೆನ್ನಾಗಿ ಬರುತ್ತೆ, ಉದುದ್ರಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೀರು ಕೂಡ ಜಾಸ್ತಿ ಬೇಕಾಗಲ್ಲ. ಒಂದು 10 ಮಿನಿಟ್ಸ್ ಆದರೂ ನಾನು ಇಟ್ಟಿರ್ತೀನಿ ನೆನೆಸಿ. ಹಾಗಾಗಿ ಆಗಲೇ ನೆನೆಸಿಟ್ಟಿದ್ದೆ. ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಒಗ್ಗರಣೆಗೆ ಸೀದಾ ಹಾಕ್ಬಿಡ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿ ಫುಲ್ ಸೌಟ್ ಅದರೊಳಗಡೆ ಹಾಕಿದ್ರೆ ಅದು ಟೇಸ್ಟೇ ಬೇರೆ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ. ಬೇರೆ ಪಾತ್ರೆಯಲ್ಲಿ ಹಾಕೋದಕ್ಕಿಂತ ಸೌಟಲ್ಲಿ ಹಾಕ್ಬಿಟ್ಟು ಅದರೊಳಗೆ ಮುದ್ದಿಸಿ ಎತ್ತಿದ್ರೆ ಚೆನ್ನಾಗಿ ಬರುತ್ತೆ. ಅಂದರೆ ಅದು ಸೌಟು ಬೇರೆದಕ್ಕೇನು ನಾನು ಯೂಸ್ ಮಾಡೋದಿಲ್ಲ, ಅದಕ್ಕೆ ಅಂತಲೇ ನಾನು ಇಟ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಈಚೆ ಹೋಗೋಣ ಅಂತೇಳಿ ಹಠ ಮಾಡ್ತಾಯಿದ್ದ. ಹೇಗಿದ್ದರೂ ಅನ್ನ ಇಟ್ಟಿದ್ದೀನಲ್ವ, ವಿಸಲ್ ಹೊಡಿಯೋಕ್ಕೆ ಟೈಮ್ ಬೇಕಾಗುತ್ತೆ, ಒಂದು 10 ಮಿನಿಟ್ಸ್ ಆದರೂ. ಅದಕ್ಕೆ ಈಚೆ ಆಟ ಆಡಲಿ ಅಂತ ಕರ್ಕೊಬಂದೆ. ಇವತ್ತು ಅವ್ರ ಫ್ರೆಂಡ್ಸ್ ಯಾರೂ ಬಂದಿಲ್ಲ, ಒಬ್ಬನೇ ಆಟ ಆಡ್ತಾ ಇದ್ದಾನೆ. ಹೇಳ್ತಾ ಇದ್ದ ಒಬ್ಬನೇ ಇದ್ದೀನಿ ಅಂತೇಳಿ. ಅದಕ್ಕೆ ನನ್ನ ಜೊತೆನೇ ಆಟ ಆಡೋ ಮಗನೇ ಅಂತೇಳಿ ಆಟ ಆಡಿಸ್ತಾ ಇದ್ದೆ. ಅವನು ಆಟ ಆಡ್ತಾ ಇದ್ದ. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇತ್ತಲ್ಲ, ಎಲ್ಲ ಬೇಗ ತೊಳ್ದಿಕ್ಕೆ ಬಿಡೋಣ, ಮತ್ತು ಉಳಿಸ್ಕೊಂಡ್ರೆ ಬೆಳಗ್ಗೆ ಹಾಗೆ ಒಂಥರ ಮೆಸ್ಸಿಯಾಗಿ ಕಾಣಿಸುತ್ತೆ ಅಂತೇಳಿ ತೊಳ್ಕೊಬಿಡೋಣ ಅಂತೇಳಿ ಬಂದೆ. ಅವನು ಕೂಡ ಹಾಗೆ ಕೇಳ್ತಿದ್ದ, ಮಮ್ಮಿ ಎಲ್ಲಿದ್ಯಾ ಅಂತೇಳಿ. ನಾನು ಇಲ್ಲೇ ಇದ್ದೀನಿ ಮಗನೇ, ಪಾತ್ರೆ ತೊಳಿತಿದ್ದೀನಿ ಅಂತ ಅವ್ನಿಗೆ ಹೇಳ್ಕೊಂಡು. ಅಷ್ಟರಲ್ಲಿ ಅವನು ಒಳಗೆ ಬಂದುಬಿಟ್ಟ. ಅವನು ಹೊರಗಡೆ ಇರೋದಿಲ್ಲ, ನಾನಿದ್ದರೆ ಮಾತ್ರ ಅವನು ಈಚೆ ಇರ್ತಾನೆ, ಇಲ್ಲ ಅಂದರೆ ಇರಲ್ಲ. ಎದುರಿಸ್ಬಿಟ್ಟಿದ್ದೀನಿ, ಕಳ್ಳ ಬಂದು ಎತ್ಕೊಂಡು ಹೋಗ್ತಾನೆ, ಈಚೆ ಹೋಗಬಾರ್ದು, ಒಬ್ಬನೇ ಇರಬಾರ್ದು ಅಂತೇಳಿ. ಯಾಕಂದರೆ ಅವನು ಒಬ್ಬನೇ ಇದ್ದರೆ ಗೇಟ್ ಮೇಲೆ ಹತ್ತೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಬಿದ್ದುಬಿಟ್ರೆ ಕಷ್ಟ ಅಲ್ವಾ, ಗೊತ್ತಾಗಲ್ಲ, ಹೇಳೋಕ್ಕೂ ಆಗಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಸಣ್ಣವರಿದ್ದರೆ ಏನೋ ಆಟ ಆಡೋ ಖುಷಿಯಲ್ಲಿರ್ತಾರೆ. ಹಾಗಾಗಿ ಅವನು ಕೂಡ ಒಳಗೆ ಬರ್ತಾನೆ. ಈಗ ರೈಸ್ ಆಗಿದೆ, ಅವನಿಗೆ ಊಟ ಮಾಡ್ಸೋಣ ಅಂತೇಳಿ ಬಟ್ಲಿಗೆ ಅನ್ನ ಹಾಕ್ಕೊತಾ ಇದ್ದೀನಿ. ಇದು ಅವನದೇ ಬೌಲ್, ಅದು ಅವನೊಬ್ಬನಿಗೆ ಯೂಸ್ ಮಾಡೋಣ ಅಂತ ಇಟ್ಬಿಟ್ಟಿದ್ದೀನಿ. ಅವನಿಗೆ ಊಟ ಇಲ್ಲಾಂದರೆ ಸರಿ, ಆ ಥರ ಅವನಿಗೆ ಊಟ ಏನಾದರೂ ಮಾಡಿಸೋದಾದ್ರೆ ಅದರಲ್ಲೇ ಮಾಡಿಸೋದು. ಇನ್ನು ಅವನು ಪ್ರಸಾದ ತಿಂದಿರೋದ್ರಿಂದ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ, ಬೇಕಾದರೆ ಮತ್ತೆ ಹಾಕ್ಕೊಳ್ಳೋಣ ಅಂತೇಳಿ. ಮತ್ತು ಖಾರ ಕೂಡ ಅವನಿಗೆ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ. ನಾವೇನು ಸಾಂಬಾರು ಮಾಡಿರ್ತೀವಿ ಅವನಿಗೂ ಅದೇ ಸ್ವಲ್ಪ ಸಾಂಬಾರು ಎಕ್ಸ್ಟ್ರಾನೇ ಬೇಕು. ಸೈಡಿಗೆ ಹಾಕಿದ್ದೀನಿ, ಫುಲ್ ಅನ್ನಕ್ಕೆ ಮಿಕ್ಸ್ ಮಾಡಿಲ್ಲ. ಯಾಕಂದರೆ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕಿದ್ರೆ ಫುಲ್ ಡ್ರೈ ಆಗುತ್ತೆ. ಅವನು ಆ ಥರ ತಿನ್ನಲ್ಲ, ಫುಲ್ ಸಾಂಬಾರು ಜಾಸ್ತಿ ಇರಬೇಕು, ಆ ಥರ ಆದರೆ ತಿನ್ಕೊಬಿಡ್ತಾನೆ. ಅವನು ಕೇಳ್ತಾ ಇದ್ದೀನಿ, ಊಟ ಇಲ್ಲೇ ಮಾಡ್ತೀಯಾ ಒಳಗೆ ಮಾಡ್ತೀಯಾ ಅಂತ. ಅದಕ್ಕೆ ನಾನು ಇಲ್ಲ ಆಟ ಆಡ್ಕೊಂಡೇ ಮಾಡ್ತೀನಿ ಇವತ್ತು ಊಟ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಅಲ್ಲೇ ಆಟ ಆಡಿಕೊಂಡು ಊಟ ಮಾಡಿಸಿದ್ದಾಯಿತು. ಊಟ ಮಾಡಿದ್ಮೇಲೆ ಅವನಿಗೆ ಖುಷಿಯಿಂದ ಅವನು ವಾಕಿಂಗ್ ಹೋಗ್ತಾ ಇದ್ದಾನೆ. ಚಪ್ಪಲಿ ಎಲ್ಲ ಎತ್ತೆಸ್ಬಿಟ್ಟು ಅವನು ಖುಷಿ ಆಗುತ್ತೆ, ಯಾಕಂದರೆ ಬೆಳಗ್ಗೆಯಿಂದ ಮನೇಲೇ ಇರ್ತಾನಲ್ಲ. ಸೊ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಖುಷಿ ಇರುತ್ತೆ ಅವನಿಗೆ. ಹಾಗಾಗಿ ಅವನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಜಾಸ್ತಿ ದೂರ ಹೋಗೋದಿಲ್ಲ, ಟೈಮ್ ಬೇರೆ ಆಗಿದೆ, ಲೇಟ್ ಆಗಿಬಿಟ್ಟಿದೆ, ಆಲೇ 10 ಗಂಟೆ ಮೇಲಾಗಿದೆ. ಹಾಗಾಗಿ ಒಂದು 10 ಮಿನಿಟ್ಸ್ ಇರೋದು ಒಂದು 5 ಮಿನಿಟ್ಸಲ್ಲೇ ಕರ್ಕೊಂಡು ಬಂದುಬಿಡ್ತೀರಿ. ಸೊ ಇವತ್ತಿನ ಈವ್ನಿಂಗ್ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ನ್ಯೂ ವಿಡಿಯೋದೊಂದಿಗೆ ಬರ್ತೀನಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.